NEP ವಿದ್ಯಾರ್ಥಿಗಳಿಗೆ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಈ ಒಂದು ಸ್ಕೀಮ್ ಅಂದರೆ ಈ ಒಂದು ಡಿಗ್ರಿ NEP ಡಿಗ್ರಿಯನ್ನು ಕಲಿತು ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಅಪ್ಲೈ ಆಗುತ್ತಾ ಅಂತ ಕೇಳ್ತಾ ಇದ್ರಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು NEP ಸೊಲ್ಯೂಷನ್ಸ್. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯವರು ಗೋಲ್ಡನ್ ಚಾನ್ಸ್ ವಿದ್ಯಾರ್ಥಿಗಳಿಗೆ ಒಂದು ಸರ್ಕ್ಯುಲರನ್ನು ಅಥವಾ ನೋಟಿಫಿಕೇಶನ್ನ ಕೊಟ್ಟಿದ್ದಾರೆ. ಅದು ಏನಿದೆ ಅಂತ ಡಿಸ್ಕಸ್ ಮಾಡೋಣ. ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಸರ್ ಎಕ್ಸಾಮ್ ಯಾವಾಗಿದೆ, ಲಾಸ್ಟ್ ಡೇಟ್ ಏನು ಅಂತ ಕೇಳ್ತಾ ಇದ್ರಿ. ಆ ಒಂದು ಎಲ್ಲ ಡೌಟ್ಸ್ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಷಯ: ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಹಾಗೂ ಡಿಪ್ಲೊಮಾ ಕೋರ್ಸ್ಗಳಲ್ಲಿ ಪೂರ್ಣಗೊಳಿಸದೆ ಅನುತ್ತೀರ್ಣಗೊಂಡ ಹಳೆಯ ವಿದ್ಯಾರ್ಥಿಗಳ ಸುವರ್ಣಾವಕಾಶ ಅಥವಾ ಗೋಲ್ಡನ್ ಚಾನ್ಸ್ ಪರೀಕ್ಷೆ ಜರುಗಿಸುವ ಕುರಿತು. ಸೊ ಇಲ್ಲಿ ನಿಮಗೆ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ? ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಮತ್ತು ಡಿಪ್ಲೊಮಾ ಕೋರ್ಸ್ನವರಿಗೆ. ಮತ್ತು ಫೇಲ್ ಆದ ವಿದ್ಯಾರ್ಥಿಗಳು ಈ ಒಂದು ಗೋಲ್ಡನ್ ಚಾನ್ಸ್ ಉಪಯೋಗ ಮಾಡಿಕೊಂಡು ನೀವು ನಿಮ್ಮ ಎಕ್ಸಾಮ್ಸನ್ನು ಪಾಸ್ ಮಾಡ್ಕೋಬೋದು. ಸೊ ಡೀಟೇಲ್ಡ್ ಆದ ಒಂದು ಮಾಹಿತಿಯನ್ನು ನೋಡೋದಾದರೆ, ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖದನ್ವಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೋರ್ಸ್ಗಳ ದ್ವಿಗುಣ ಅವಧಿ ಪೂರ್ಣಗೊಂಡ ಅಂದರೆ ಡಬಲ್ ದ ಡ್ಯೂರೇಷನ್ ಆಫ್ ದ ಕೋರ್ಸ್ ರಿಪೀಟರ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲು ನಿರ್ಧರಿಸಿ ಒಂದು ಸುವರ್ಣ ಅವಕಾಶ ಅಂದರೆ ಒನ್ ಟೈಮ್ ಮೇಜರ್ ಆರ್ ಗೋಲ್ಡನ್ ಚಾನ್ಸ್ ಕಲ್ಪಿಸಲಾಗಿದೆ. ಆಯಾ ವರ್ಷಕ್ಕೆ ಸಂಬಂಧಿಸಿದಂತೆ ಪಠ್ಯಕ್ರಮದ ಪ್ರಕಾರ ವಿವಿಧ ಪದವಿ ಪರೀಕ್ಷೆಗಳನ್ನು ನಡೆಸಲು ಡಿಗ್ರಿ ಪರೀಕ್ಷೆಗಳನ್ನು ನಡೆಸಲು ತೀರ್ಮಾನಿಸಲಾಗಿದೆ. ಕಾರಣ: ಸಂಬಂಧಪಟ್ಟ ಸಂಯೋಜಿತ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿದ್ದು, ಈ ಕೆಳಗಿನ ಕೋಷ್ಟಕದಲ್ಲಿ ಸೂಚಿಸಿರುವ ದಿನಾಂಕಗಳ ವೇಳಾಪಟ್ಟಿಯಂತೆ ಪರೀಕ್ಷಾ ಕಾರ್ಯಗಳನ್ನು ನಡೆಸಲಾಗುವುದು. ಈ ಮಾಹಿತಿಯನ್ನು ಮಹಾವಿದ್ಯಾಲಯದವರು ಸಂಬಂಧಿಸಿದ ದ್ವಿಗುಣ ಅವಧಿ ಪೂರ್ಣಗೊಂಡ ವಿದ್ಯಾರ್ಥಿಗಳ ಗಮನಕ್ಕೆ ತರಲು ಸೂಚಿಸಲಾಗಿದೆ. ಸೊ ಎಲ್ರಿಗೂ ಉಪಯೋಗ ಆಗಲಿ. ಇದು ನಿಮ್ಮ ಸಬ್ಜೆಕ್ಟನ್ನು, ಬ್ಯಾಕ್ ಇರೋ ಸಬ್ಜೆಕ್ಟನ್ನು ಪಾಸ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಒಂದು ಲಾಸ್ಟ್ ಚಾನ್ಸ್. ಸೊ ಡೀಟೇಲ್ ಆದ ಒಂದು ಟೈಮ್ ಟೇಬಲ್ನ ನೋಡೋದಾದರೆ, ಪರೀಕ್ಷಾ ಅರ್ಜಿಗಳನ್ನು ಸ್ಟೂಡೆಂಟ್ ಪೋರ್ಟಲ್ನಲ್ಲಿ ತುಂಬುವುದು 4/1/2025 31/2025. ಸೊ ಇದು ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಡೀಟೇಲ್ಡಾಗಿ ಡಿಸ್ಕಸ್ ಮಾಡಿದ್ದೀನಿ. ಅದು 4/1/2025 31/2025 ಇತ್ತು. ಅದಾದ ನಂತರ ಪರೀಕ್ಷಾ ಅರ್ಜಿಗಳನ್ನು ಸ್ಟೂಡೆಂಟ್ ಪೋರ್ಟಲ್ನಲ್ಲಿ ತುಂಬುವುದು. ಪ್ರತಿ ಸೆಮಿಸ್ಟರ್ಗೆ ₹1000 ದಂಡ ಶುಲ್ಕದೊಂದಿಗೆ ಫೆಬ್ರವರಿ 5 ಎಕ್ಸ್ಟೆಂಡ್ ಮಾಡಿದರು. ಅದಾದ ನಂತರ ಪ್ರಾಯೋಗಿಕ ಪರೀಕ್ಷೆಗಳು, ಲಿಖಿತ ಪರೀಕ್ಷಾ ವೇಳಾಪಟ್ಟಿ, ಪ್ರವೇಶ ಪತ್ರಗಳನ್ನು ಪಡೆಯುವುದು ಮತ್ತು ಲಿಖಿತ ಪರೀಕ್ಷೆಗಳು ಯಾವಾಗ ಸ್ಟಾರ್ಟ್ ಆಗುತ್ತವೆ ಇವೆಲ್ಲ ಏನು ಮಾಡಿದ್ದಾರೆ, ಇನ್ನೂ ಯಾವುದೇ ರೀತಿಯಾದಂಥ ಒಂದು ಡೇಟನ್ನು ಕೊಟ್ಟಿಲ್ಲ. ರಿಟರ್ನ್ ಎಕ್ಸಾಮ್ ಆಗಲಿ ಮತ್ತು ಹಾಲ್ ಟಿಕೆಟ್ ಕೊಡೋದಾಗಲಿ, ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿರಲಿ, ಯಾವುದೇ ಒಂದು ಡೇಟನ್ನು ಇನ್ನೂವರೆಗೂ ಯೂನಿವರ್ಸಿಟಿಯವರು ಕೊಟ್ಟಿಲ್ಲ. ಸೊ ಅದು ಯಾವುದಾದ್ರೂ ಒಂದು ಅಪ್ಡೇಟನ್ನು ಕೊಟ್ಟರೆ ಕೂಡಲೇ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನನ ನಾವು ಖಂಡಿತ ಮಾಡ್ತೀವಿ. ಇನ್ನು ಸುವರ್ಣ ಅವಕಾಶದ ಪರೀಕ್ಷೆಗಳಿಗೆ ನಿಗದಿಪಡಿಸಿದ ಪರೀಕ್ಷಾ ಶುಲ್ಕಗಳು ಸೊ ಈ ರೀತಿಯಾಗಿದೆ. ಪರೀಕ್ಷಾ ಅರ್ಜಿ ₹115, ಅಂಕಪಟ್ಟಿ ₹150, ಪ್ರೊಜೆಕ್ಟ್ ಫೀಲ್ಡ್ ವರ್ಕ್ 3125. ಸೊ ಈ ರೀತಿಯಾಗಿ ಒಂದು ನಿಮ್ಮ ಶುಲ್ಕದ ಮಾಹಿತಿ ಇದೆ. ಇನ್ನು ಸೂಚನೆಗಳನ್ನ ನೋಡೋದಾದರೆ, ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸುವರ್ಣಾವಕಾಶ ಅನ್ವಯಿಸುತ್ತದೆ. Golden chance examination applies to the students who have appeared for all semesters of the course and completed the double duration term and remains failed. ಸುವರ್ಣ ಅವಕಾಶ ಪರೀಕ್ಷೆಗಳನ್ನು ಆನ್ಲೈನ್ ಮುಖಾಂತರ ಸ್ಟೂಡೆಂಟ್ ಪೋರ್ಟಲ್ ಮೂಲಕ ಮಾತ್ರ ತುಂಬಬಹುದು. ಸೊ ಈ ರೀತಿಯಾಗಿ ಒಂದು ನಿಮ್ಮ ಬೇಸಿಕ್ ಡೀಟೇಲ್ಸ್ ಇದೆ. ಸೊ ಇನ್ನೂ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಬಾಯ್.